ಹಾಯ್ ಎಲ್ರಿಗೂ. ನಾನು ಇವತ್ತು ಕೊಂಕಣಿ ಸಮುದಾಯದಲ್ಲಿ ಉತ್ಥಾನ ದ್ವಾದಶಿಗೆ ಮಾಡುವ ಅಡುಗೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲನೆಯ ರೆಸಿಪಿ ಸಿಹಿ ಸುರ್ನಳಿ ಹೇಗೆ ಮಾಡುವುದಂತ ನೋಡೋಣ. 2 ಗ್ಲಾಸ್ ದೋಸೆ ಅಕ್ಕಿಗೆ 1 ಸ್ಪೂನ್ ಮೆಂತೆಕಾಳನ್ನು ಹಾಕಿ 2 ಗಂಟೆ ನೀರಿನಲ್ಲಿ ನೆನೆಸಬೇಕು. ಇಲ್ಲಿ ನಾನು 1 ಸಣ್ಣ ಕಪ್ ಮೊಸರು, 1 ಕಪ್ ತೆಂಗಿನ ತುರಿ, 1 ಕಪ್ ಬೆಲ್ಲ, 1 ಗ್ಲಾಸ್ ಅವಲಕ್ಕಿಯನ್ನು ತೆಗೆದಿಟ್ಟಿದ್ದೇನೆ. ಅವಲಕ್ಕಿಯನ್ನು ದೋಸೆಗೆ ಗ್ರೈಂಡ್ ಮಾಡುವ 10 ನಿಮಿಷ ಮೊದಲು ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು. ಈಗ ಗ್ರೈಂಡರ್ಗೆ ಮೊದಲು ನೆನೆದ ಅಕ್ಕಿಯನ್ನು ಹಾಕಿ, ನಂತರ ಮೊಸರು, ತೆಂಗಿನ ತುರಿ, ನೆನೆಸಿದ ಅವಲಕ್ಕಿ, ಬೆಲ್ಲ ಹೀಗೆ ಒಂದರ ನಂತರ ಒಂದು ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಿ. ಈ ದೋಸೆಯ ಹಿಟ್ಟು ಜಾಸ್ತಿ ತೆಳ್ಳಗಾಗಲಿಕ್ಕೆ ಇಲ್ಲ, ಹಾಗೆ ನೀರು ಬೇಕಾದರೆ ಮಾತ್ರ ಸೇರಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ. ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ. ನೋಡಿ, ಹಿಟ್ಟು ಇಷ್ಟು ಗಟ್ಟಿಯಾಗಿರಬೇಕು. ಮುಚ್ಚಳ ಮುಚ್ಚಿ ಓವರ್ನೈಟ್ ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ಮರುದಿನ ಬೆಳಿಗ್ಗೆ ಹಿಟ್ಟು ಗಟ್ಟಿ ಅಂತ ಅನಿಸಿದರೆ ಮಾತ್ರ ಸ್ವಲ್ಪ ನೀರು ಹಾಕ್ಬೋದು. ಕನ್ಸಿಸ್ಟೆನ್ಸಿ ಈ ಹದದಲ್ಲಿ ಇರಬೇಕು. ದೋಸೆ ಕಾವಲಿ ಚೆನ್ನಾಗಿ ಬಿಸಿ ಆದ ಮೇಲೆ 1 ಸೌಟು ಹಿಟ್ಟನ್ನು ಹಾಕಿ ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಇಲ್ಲ. ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಒಂದು ಸೈಡ್ ಮಾತ್ರ ದೋಸೆ ಕಾಯಿಸಿದರೆ ಸಾಕು. ದೋಸೆ ತೆಗೆಯುವಾಗ ಸ್ವಲ್ಪ ತುಪ್ಪ ಹಚ್ಚಿ ತೆಗಿಬೇಕು. ಈ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗ್ತದೆ. ಇನ್ನೊಂದು ರೆಸಿಪಿ ಮುಗಾಗಶಿ ಹೇಗೆ ಮಾಡುವುದಂತ ನೋಡೋಣ. ಇದನ್ನು ಸಾಂಬ್ರಾಣಿ ಅಥವಾ ಕೊಂಕಣಿಯಲ್ಲಿ ಕೂಕ್ ಅಂತ ಹೇಳ್ತೇವೆ. ಇದರ ಸಿಪ್ಪೆ ತೆಗೆಯುವ ವಿಧಾನವನ್ನು ಹೇಳ್ತೇನೆ. ಇದನ್ನು ಈ ರೀತಿ ಅಕ್ಕಿಯ ಬ್ಯಾಗ್ ಅಥವಾ ಹಳೆ ಬಟ್ಟೆ ಇದ್ದರೆ ಅದರಲ್ಲಿ ಹಾಕಿ ಹೀಗೆ ಕೈಯಿಂದ ಚೆನ್ನಾಗಿ ಉಜ್ಜಿದ್ರೆ ಸಿಪ್ಪೆ ಸುಲಭವಾಗಿ ತೆಗಿಬಹುದು. ಇದನ್ನು ತಕ್ಷಣ ನೀರಿನಲ್ಲಿ ಹಾಕಬೇಕು, ಇಲ್ಲದಿದ್ದರೆ ಇದು ಕಪ್ಪಾಗ್ತದೆ. ಉಳಿದ ಸಿಪ್ಪೆಯನ್ನು ಹೀಗೆ ಪೀಲರಲ್ಲಿ ಸುಲಭವಾಗಿ ತೆಗಿಬಹುದು. ಸಾಂಬ್ರಾಣಿಯನ್ನು ಉಪಯೋಗಿಸಿ ಮಾಡುವ ಎಲ್ಲ ಅಡುಗೆಗಳು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಈ ರೀತಿಯಾಗಿ ಕಟ್ ಮಾಡಿ. ಇದರಲ್ಲಿ ಮಣ್ಣಿನಂಶ ಇರುವುದರಿಂದ 2 ರಿಂದ 3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅಡುಗೆಗೆ ಉಪಯೋಗಿಸಬಹುದು. ಇದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ 1 ವಿಸಲ್ ಬರುವ ತನಕ ಬೇಯಿಸಬೇಕು. ಇಲ್ಲಿ ನಾನು ಮೊಳಕೆ ಬಂದ ಹೆಸರು ಕಾಳನ್ನು ಹಿಂದಿನ ದಿನ ನೀರಿನಲ್ಲಿ ಹಾಕಿಟ್ಟಿದ್ದೆ. ಈ ಥರ ಮಾಡೋದ್ರಿಂದ ಸುಲಭವಾಗಿ ಸಿಪ್ಪೆ ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಬೋದು. ಈಗ ಮಸಾಲೆಗೆ 1 ಸಣ್ಣ ತೆಂಗಿನಕಾಯಿ ತುರಿ, 2 ಹುರಿದ ಘಾಟಿ ಮೆಣಸು, 6 ರಿಂದ 8 ಊರ ಮೆಣಸು, ಸಣ್ಣ ತುಂಡು ಹುಣಸೆ ಹುಳಿ, ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ. ಇದಕ್ಕೆ ಅರ್ಧ ಸ್ಪೂನ್ ಹಸಿ ಸಾಸಿವೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿ. ಬೆಂದ ಸಾಂಬ್ರಾಣಿಗೆ ಮೊಳೆತ ಹೆಸರು ಕಾಳನ್ನು ಹಾಕಿ ಉಪ್ಪು ಹಾಕಿ 1 ವಿಸಲ್ ಬರುವ ಸ್ವಲ್ಪ ಮೊದಲೇ ಗ್ಯಾಸ್ ಆಫ್ ಮಾಡಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ
ಮಿಕ್ಸಿ ತೊಳೆದ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸಿ. ರುಚಿ ನೋಡಿ, ಉಪ್ಪು ಬೇಕಿದ್ರೆ ಮಾತ್ರ ಈ ಟೈಮ್ನಲ್ಲಿ ಸೇರಿಸಿ. ಇಲ್ಲಿ ನಾನು 2 ಬಿಂಬಳಕಾಯಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಇದು ಒಳ್ಳೆ ರುಚಿ ಕೊಡ್ತದೆ. ಒಂದು ವೇಳೆ ಬಿಂಬಳಕಾಯಿ ಇಲ್ಲದಿದ್ದರೆ ಮಸಾಲೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಜಾಸ್ತಿ ಹುಣಸೆ ಹುಳಿ ಹಾಕಿದರೆ ಆಯಿತು. ಈಗ ಇದನ್ನು ಚೆನ್ನಾಗಿ ಕುದಿಸಿ. ಒಗ್ಗರಣೆಗೆ 2 ಸ್ಪೂನ್ ತೆಂಗಿನೆಣ್ಣೆ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ, ಕೆಂಪು ಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ. ಇನ್ನೊಂದು ರೆಸಿಪಿ ಒಂದೆಲಗದ ಚಟ್ನಿ ಅಥವಾ ಬ್ರಾಹ್ಮಿ ಚಟ್ನಿ ಹೇಗೆ ಮಾಡುವುದಂತ ನೋಡೋಣ. ಈಗ ಇಲ್ಲಿ ನಾನು ಬ್ರಾಹ್ಮಿ ಎಲೆಗಳನ್ನು ತೊಳೆದು ಇಟ್ಕೊಂಡಿದ್ದೇನೆ. ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸಣ್ಣ ತುಂಡು ಶುಂಠಿ, ಬ್ರಾಹ್ಮಿ ಎಲೆಗಳು, 3 ಹಸಿಮೆಣಸಿನಕಾಯಿ, ಸಣ್ಣ ತುಂಡು ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಚಟ್ನಿಯನ್ನು ಗ್ರೈಂಡ್ ಮಾಡಿ. ಇದು ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ದಿನಾಲೂ ಒಂದೊಂದೇ ಎಲೆ ತಿಂದರೆ ಒಳ್ಳೆಯದು. ಈಗ ಒಂದೆಲಗದ ಚಟ್ನಿ ರೆಡಿ ಆಯಿತು. ನನ್ನ ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಎಲ್ರಿಗೂ.